ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ 16 ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಹೊರಟಿರುವ ಸರ್ಕಾರದ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ಜೀವ ಕೊಟ್ಟೆವು, ಆದರೆ ಶಾಲೆ ಮುಚ್ಚಲು ಬಿಡೋದಿಲ್ಲ ಎಂದು ಘೋಷಿಸಿದರು. ತಾಲೂಕಿನ ದೊಡ್ಡ ಆಲದ ಮರ, ಜೋಡಿದೇವರಹಳ್ಳಿ, ನಾಗೇನಹಳ್ಳಿ, ಸಿಬಿ ಅಗ್ರಹಾರ, ನೆಲದಿಮ್ಮನಹಳ್ಳಿ, ಜೋಗಿಹಳ್ಳಿ, ಕುಂಟೇಗೌಡನಹಳ್ಳಿ, ಎಲ್ಎಚ್ ಪಾಳ್ಯ, ಅಜ್ಜಯ್ಯನಪಾಳ್ಯ, ಬಾಳಬಸವನಹಳ್ಳಿ, ಕಾಳೇನಹಳ್ಳಿ, ಅಮಲಗುಂದಿ, ಕಾಗೇನಿಂಗನಹಳ್ಳಿ, ಬೋವಿಪಾಳ್ಯ, ಯಲದಬಾಗಿ ಮತ್ತು ಜವನಹಳ್ಳಿ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಬ್ರಹ್ಮಸಂದ್ರ ಕೆಪಿಎಸ್ ಮ್ಯಾಗ್ನೆಟ್ ಅಡಿಯಲ್ಲಿ ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ನಡೆ ವಿರೋಧಿಸಿ ದೊಡ್ಡ ಆಲದ ಮರದಲ್ಲಿ ಬೃಹತ್ ಪೋಷಕರ ಪ್ರತಿಭಟನಾ ಸಮಾವೇಶ ನಡೆಯಿತು. ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷೆ ಚಂದ್ರಕಲಾ ಮಾತನಾಡಿ, 2025 ಅಕ್ಟೋಬರ್ 15 ಹಾಗೂ ಡಿಸೆಂಬರ್ 30ರಂದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಆದೇಶಗಳ ಪ್ರಕಾರ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಗೆ ಒಂದು ಸರಾಸರಿ ಶಾಲೆಯಂತೆ 6,000 ಶಾಲೆಗಳನ್ನ ಉಳಿಸಿಕೊಂಡು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ 40,000 ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಹುನ್ನಾರ ಇದಾಗಿದೆ. ಈಗಾಗಲೇ ಕಳೆದ 15 ವರ್ಷಗಳಲ್ಲಿ ರಾಜ್ಯ ಸರ್ಕಾರದ ಪ್ರಕಾರ 17 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇನ್ನು ಈ ಯೋಜನೆಯ ಪ್ರಕಾರ ನಮ್ಮ ರಾಜ್ಯದ ಲಕ್ಷಾಂತರ ರೈತ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲಿದ್ದಾರೆ ಮತ್ತು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ವೃತ್ತಿಪರ ಶಿಕ್ಷಣ ಆರಂಭಿಸಲಾಗುವುದು. 6ನೇ ತರಗತಿಯಿಂದ ಮಕ್ಕಳಿಗೆ ಮಣ್ಣಿನ ಹಣತೆ ಮಾಡುವ, ಅಡಕೆ ಸುಲಿಯುವ ಕೌಶಲ್ಯಗಳನ್ನ ಕಲಿಸುವುದಾಗಿ ಮಂತ್ರಿಗಳು ಬಹಿರಂಗಪಡಿಸಿದ್ದಾರೆ. ಕಾರ್ಮಿಕ ಮಕ್ಕಳನ್ನ ಕಾರ್ಮಿಕರನ್ನಾಗಿಯೇ ಉಳಿಸುವುದು ಸರ್ಕಾರದ ಹುನ್ನಾರವಾಗಿದೆ ಎಂದು ಟೀಕಿಸಿದರು. ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷೆ ಅಪೂರ್ವ ಮಾತನಾಡಿ, ಜನವರಿ 13, 2026ರಂದು ಬ್ರಹ್ಮಸಂದ್ರ ಕೆಪಿಎಸ್ ಮ್ಯಾಗ್ನೆಟ್ ಕುರಿತು ಬಿಇಒ ಮೌಖಿಕ ಸೂಚನೆಯ ಆದೇಶ ಸುತ್ತಲಿನ 16 ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ತಲುಪಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ತನ್ನ ದೇಹದಲ್ಲಿ ಕನ್ನಡ ರಕ್ತ ಹರಿಯುತ್ತಿರುವುದು ಎನ್ನುತ್ತಾರೆ. ಆದರೆ ಹಿಂಬಾಗಿಲಿನಿಂದ ಸರ್ಕಾರದ ಶಾಲೆಗಳನ್ನು ಮುಚ್ಚಲು ಆದೇಶ ಹೊರಡಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮೂರಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ. ನಮ್ಮೂರಿನ ಸರ್ಕಾರಿ ಶಾಲೆ ನಮಗೆ ಬೇಕು. ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡೋದಿಲ್ಲ. ನಮ್ಮೂರಿನ ಸರ್ಕಾರಿ ಶಾಲೆ ನಮಗೆ ಬೇಕು. ಶಿರಾ ತಾಲೂಕಿನಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಲು ಬಿಡೋದಿಲ್ಲ. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಸರ್ಕಾರಿ ಶಾಲೆ ಮುಚ್ಚಲು ಬಿಡೋದಿಲ್ಲ. ನಮ್ಮೂರಿನ ಸರ್ಕಾರಿ ಶಾಲೆ ನಮ್ಮ ಹಕ್ಕು, ನಮಗೆ ಬೇಕು. ಕೆಪಿಎಸ್ ಮ್ಯಾಗ್ನೆಟ್ ನೀತಿಗೆ ಧಿಕ್ಕಾರ. ಸರ್ಕಾರಿ ಶಾಲೆಯನ್ನು ಮುಚ್ಚುತ್ತಿರುವ ಕೆಪಿಎಸ್ ಮ್ಯಾಗ್ನೆಟ್ ಧಿಕ್ಕಾರ. ಬ್ರಹ್ಮಸಂದ್ರ ಮ್ಯಾಗ್ನೆಟ್ ನೀತಿ ನಮಗೆ ಬೇಡ. ಬ್ರಹ್ಮಸಂದ್ರ ಕೆಪಿಎಸ್ ಮ್ಯಾಗ್ನೆಟ್ ನಮಗೆ ಬೇಡ. ಸರ್ಕಾರಿ ಶಾಲೆಯನ್ನು ಕೊಲ್ಲುವ ಕೆಪಿಎಸ್ ನೀತಿಗೆ ಧಿಕ್ಕಾರ. ಸರ್ಕಾರಿ ಶಾಲೆಯನ್ನು ಕೊಲ್ಲುವ ಕೆಪಿಎಸ್ ನೀತಿಗೆ ಧಿಕ್ಕಾರ. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಸರ್ಕಾರಿ ಶಾಲೆ ಮುಚ್ಚಲು ಬಿಡೋದಿಲ್ಲ. ಬ್ರಹ್ಮಸಂದ್ರ ಕೆಪಿಎಸ್ ನೀತಿ ನಮಗೆ ಬೇಡ. ಬ್ರಹ್ಮಸಂದ್ರ ಕೆಪಿಎಸ್ ನೀತಿ ನಮಗೆ ಬೇಡ. ಆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ನೀವು ಹಣ ತಗೊಂಡ್ರೆ, ಯಾವುದೇ ಬ್ಯಾಂಕ್ ಆಗಿ ಇವಾಗ ರೈತರು ಸಾಲ ತಗೋತಾರೆ, ಯಾವುದೇ ಷರತ್ತಿಲ್ದೇನೆ ಸಾಲ ಕೊಡಲ್ಲ. ಹಂಗಿದ್ರೆ ಏನ್ ಷರತ್ತು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಮ್ಗೆ ಏನ್ ಷರತ್ತನ್ನ ಹಾಕಿ ಸಾಲ ಕೊಡ್ತಾ ಇದೆ? 2,500 ಕೋಟಿ ಸಾಲ ಏನಿಗೆ ಕೊಡ್ತಾ ಇದೆ? ಆ ಷರತ್ತು ಇವತ್ತು ಇಡೀ ಜನಗಳಿಗೆ ಗೊತ್ತಾಗ್ಬೇಕು. ಯಾವುದೇ ಷರತ್ತಿಲ್ದೆ ಸಾಲ ಸಿಗಲ್ಲ ಸ್ನೇಹಿತರೆ. ಖಂಡಿತ ಇವತ್ತು ಶಿಕ್ಷಣನ, ಸರ್ಕಾರಿ ಶಾಲೆಗಳನ್ನ ನುಂಗ್ ಹಾಕಿ ಖಾಸಗಿ ಅವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಮುಂದಾಗಿರೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಬಹಳ ಆಘಾತಕಾರಿ ವಿಷಯ ಈ ಕೆಪಿಎಸ್ ಮ್ಯಾಗ್ನೆಟ್ ನೀತಿಯಲ್ಲಿರೋದು ಹೊರಗುತ್ತಿಗೆ ಕೊಡೋದು. ಹೊರಗುತ್ತಿಗೆ ಅಂತ ಹೇಳಿದ್ರೆ, ಈ ಶಾಲೆಗಳನ್ನ ಕೆಪಿಎಸ್ ಶಾಲೆಗಳ ನಿರ್ಮಾಣ ಮಾಡ್ತಾರೆ, ಅದ್ರದ್ದು ನಿರ್ವಹಣೆ, ಆ ಶಾಲೆನ ರನ್ ಮಾಡ್ಬೇಕಲ್ಲ ಮುಂದೆ, ಅದ್ರ ನಿರ್ವಹಣೆನ ಹೊರಗುತ್ತಿಗೆ ಕೊಡ್ತಾರೆ. ಅಂದ್ರೆ ಸರ್ಕಾರ ಅದಕ್ಕೆ ಹಣನ ಕೊಡಲ್ಲ, ಅನುದಾನನ ಕೊಡಲ್ಲ. ಆ ಸರ್ಕಾರಿ ಶಾಲೆಗೆ ಬೇಕಾಗಿರುವಂತ ಟೀಚರ್ಸ್ ಫೆಸಿಲಿಟಿ ಆಗಿರ್ಬೋದು, ಮೂಲಭೂತ ಸೌಕರ್ಯ, ಟಾಯ್ಲೆಟ್ ಫೆಸಿಲಿಟೀಸು, ಬೆಂಚ್ಗಳು, ಏನೇ ಆಗ್ಲಿ, ಕಟ್ಟಡ, ಇದೆಲ್ಲನೂ ಕೂಡ ಹೊರಗುತ್ತಿಗೆ ಕೊಟ್ಬಿಡ್ತಾರಂತೆ. ಸೊ ಹೊರಗುತ್ತಿಗೆ ಕೊಟ್ರೆ ಏನಾಗುತ್ತೆ? ಇಡೀ ಶಾಲೆಯ ಹಿಡಿತ ಖಾಸಗಿ ಅವ್ರಿಗೆ ಬರುತ್ತೆ. ದೊಡ್ಡ ದೊಡ್ಡ ಉದ್ದಿಮೆದಾರರ ಪಾಲಾಗುತ್ತೆ ಹೊರಗುತ್ತಿಗೆ ಕೊಟ್ರೆ. ಇದು ಬಹಳ ಆಘಾತಕಾರಿ ವಿಷಯ ಇರೋದು. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅನ್ನೋದೇ ಅಸ್ತಿತ್ವದಲ್ಲಿ ಇರಲ್ಲ, ಹೊರಗುತ್ತಿಗೆ ಕಾನ್ಸೆಪ್ಟ್ ಬಂದ್ಬಿಟ್ರೆ. ಇದೇ ತರ ಸ್ನೇಹಿತರೆ, ಇನ್ನೊಂದು ಹೊಂಗೂರಲ್ಲಿ ನಾನು ಅವಾಗ್ಲೇ ಉದಾಹರಣೆ, ತಾಲೂಕಿನ
ಮಧು ಬಂಗಾರಪ್ಪ ಅವರೇ ಎಚ್ಚರ ಮಾಡ್ಕೊಳ್ಳಿ. ನೀವು ಪ್ರತಿ ಸತಿ ಸಂದರ್ಶನ ಕೊಟ್ಟಾಗ ಒಂದೇ ಒಂದು ಶಾಲೆ ಮುಚ್ಚಲ್ಲ, ಆತರ ಮುಚ್ತೀವಿ ಅಂತ ಹೇಳಿ ಯಾರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಮುಟ್ಟಾಳ್ರು, ಅವರೆಲ್ಲ ತಲಾಹರಟೆಗಳು, ಅವರಿಗೆಲ್ಲ ನಾವು ಆಮೇಲೆ ನೋಡ್ಕೊಳ್ತೀವಿ ಅಂತ ಎಲ್ಲ ಕಡೆ ಭಯ ಸೃಷ್ಟಿಸ್ತಾ ಇದ್ದೀರಾ. ನಾವು ನಿಮಗ್ ನೇರವಾಗಿ ಕೇಳ್ತಾ ಇದೀವಿ, ನೀವು ಹೇಳ್ತಾ ಇರೋದು ನಿಜಾನೇ ಆದ್ರೆ, ನಿಮ್ಮ ರಕ್ತದಲ್ಲಿ ಕನ್ನಡ ಹರಿಯೋದೇ ಆದ್ರೆ, ನೀವು ಒಂದೇ ಒಂದು ಲಿಖಿತ ರೂಪದಲ್ಲಿ ನಾವೇನೆಲ್ಲ ಆದೇಶ ಕೊಟ್ಟಿದೀವಿ, ಈ ಕೆಪಿಎಸ್ ಮಾರ್ಕೆಟ್ ಬ್ರಹ್ಮಸಂದ್ರದ್ದು ಏನ್ ಆದೇಶ ಕೊಟ್ಟಿದ್ದೀರಾ ಇದು ರದ್ದಾಗಿದೆ ಅಂತ ಹೇಳಿ ಘೋಷಣೆ ಮಾಡಿ ನಾವು ಒಪ್ಕೊಂತೀವಿ. ಅಕ್ಟೋಬರ್ 15ನೇ ತಾರೀಕು ನೀವ್ ಯಾವ ಆದೇಶನ ತಂದ್ರಿ ಅದು ರದ್ದಾಗಿದೆ ಅಂತ ಹೇಳಿ ನಾವು ಒಪ್ತೀವಿ. ಡಿಸೆಂಬರ್ 30ನೇ ತಾರೀಕು ಯಾವ ಆದೇಶ ತಂದ್ರಿ ಅದನ್ನ ರದ್ದಾಗಿದೆ ಅಂತ ಹೇಳಿ ನಾವು ಒಪ್ಕೊಳ್ತೀವಿ. ಬಾಯಲ್ಲಿ ಒಂದ್ ಹೇಳ್ತಾ ಆದೇಶಗಳಲ್ಲಿ ಇನ್ನೊಂದ್ ಅರ್ಥ ಜನಗಳನ್ನ ಮೂರ್ಖರು ಮಾಡಕ್ ಹೊರಟಿದ್ರೆ ನಾವು ಅದಕ್ಕೆ ಒಪ್ಕೊಳ್ಳಲ್ಲ, ನಾವು ಅಷ್ಟು ಮೂರ್ಖರಲ್ಲ. ಇದನ್ನ ನಾವು ಈ ಸ್ಟೇಜ್ ಇಂದ ಘೋಷಣೆ ಮಾಡ್ತಾ ಇದ್ದೀವಿ. ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕೂ ರೆಡಿ ಇದ್ದೀವಿ ಮಧು ಬಂಗಾರಪ್ಪ ಅವ್ರೆ. ಮೊದಲು ನೀವು ಮಾತು ನಿಜ ಅನ್ನೋದೇ ಆದ್ರೆ ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರ್ ಬಿಇಒ ಅವ್ರನ್ನ ಹಿಡಿದಾಕಿ. ಅವ್ರಾಗಾದ್ರೆ ನಿಮ್ಮ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಈ ಕೆಪಿಎಸ್ ಮ್ಯಾಗ್ನೆಟ್ ಬ್ರಹ್ಮಸಂದ್ರ ಯಾರಿದನ್ನು ಹೊರಡ್ತಿದ್ರು ಆ ಎಲ್ಲಾ ಶಿಕ್ಷಣ ಅಧಿಕಾರಿಗಳನ್ನ ಜೈಲ್ಗೆ ಹಾಕಿ ನಿಮ್ ಮಾತು ಉಲ್ಲಂಘನೆ ಆಗಿದ್ರೆ ಇದನ್ನ ನಾವು ಹೇಳೋದಿಕ್ಕೆ ಇಷ್ಟಪಡ್ತಾ ಇದೀವಿ. ಯಾವ ಜಿಲ್ಲೆಗಳಲ್ಲಿ ಈ ರೀತಿ ಸರ್ಕ್ಯುಲರ್ಗಳನ್ನ ಹೊರಡಿಸ್ತಾ ಇದ್ದೀರಾ ಆ ಎಲ್ಲಾ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ನ ಜೈಲ್ಗೆ ಹಾಕಿ. ನೀವ್ ಒಂದ್ ಆದೇಶ ಕೊಡ್ತಾ ಇದ್ರೆ ಹಾಗಾದ್ರೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಮೋಸ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರಾಗಿದ್ರೆ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಅವರನ್ನ ಜೈಲ್ಗೆ ಹಾಕಿ ಅಂತ ಹೇಳಿ ನಾವು ಇವತ್ತು ಸಿರಾ ತಾಲೂಕಿನ ದೊಡ್ಡ ಆಲತ್ಮರದ ಸ್ಟೇಜ್ ಇಂದ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಇಷ್ಟು ನಿಮ್ಗಳ ಮುಂದೆ ನಮ್ಗೆ ಹೇಳ್ಬೇಕಂತ ಅನ್ನಿಸ್ತು. ಶಿಕ್ಷಣ ಇಡೀ ಮಾನವ ಕುಲನ ಬೆಳಕಿಗೆ ತಂದಂತ ಒಂದು ಪ್ರಕ್ರಿಯೆ, ಮನುಷ್ಯನಾಗಿ ಮಾಡಿದಂತ ಪ್ರಕ್ರಿಯೆ. ಈ ಪ್ರಕ್ರಿಯೆ ಹೀಗೆ ಜೀವಂತವಾಗಿ ಉಳಿಬೇಕು ಅಂದ್ರೆ ನಾವು ಈ ಕೆಪಿಎಸ್ ಮ್ಯಾಗ್ನೆಟ್ ಹೊರಗೆ ಹಾಕೋವರೆಗೂ ಹೋರಾಟ ಕಟ್ಟಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಹಳ್ಳಿಗಳಲ್ಲಿರೋ ಪ್ರತಿಯೊಂದು ಶಾಲೆ ನಿಜವಾಗ್ಲೂ ಗುಣಮಟ್ಟದ ಶಿಕ್ಷಣ ಪಡ್ಕೊಳ್ಳೋವರೆಗೂ ಕೂಡ ಫೈಟ್ ಮಾಡಬೇಕು ಅಂತ ಹೇಳಿ ಭಗತ್ ಸಿಂಗ್, ನೇತಾಜಿ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಪ್ರೀತಿಲತಾ ವದೇದಾರ್ ಇಂಥವ್ರು ನಮ್ಮ ಮಕ್ಕಳಿಗೆ ಆದರ್ಶ ಆಗ್ಬೇಕು ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್, ಸಾರ್ವಜನಿಕ ಶಿಕ್ಷಣ ಉಳಿಯಲಿ, ನಮ್ಮ ಈ ಹೋರಾಟ ಹೀಗೆ ಮುಂದೆ ಸಾಗಲಿ. ಮುಖಂಡರಿಗೆ ಫೋನ್ ಮಾಡಿ ಇವತ್ತು ಹೇಳ್ತಿದ್ರೆ ನೀವುಗಳು ಹೋಗ್ಬೇಡಿ ಅಂತ ಹೇಳಿ ಇಷ್ಟು ಮಟ್ಟಿಗೆ ಇವತ್ತು ನೀವುಗಳು ಹೋರಾಟ ಮಾಡಿದ್ರಿ. ಇಲ್ಲಿ ಸ್ನೇಹಿತರೆ AID ವ್ಯವಸ್ಥೆ ಇವತ್ತು ಎಲ್ಲಾ ಕಡೆ ಬಂತು, ಹೋರಾಟಗಳನ್ನ ನಡೆಸ್ತು. ನೀವುಗಳು ನಮ್ಮನ್ನ ಹೃದಯಪೂರ್ವಕದಿಂದ ವೆಲ್ಕಮ್ ಮಾಡಿದ್ರಿ, ನೀವುಗಳು ನಮ್ಗೆ ಸಹಾಯನ ಮಾಡಿದ್ರಿ, ಪ್ರತಿಯೊಂದಕ್ಕೂ ಕೂಡ ನೀವುಗಳು ನಮ್ಮ ಕೈ ಜೋಡಿಸಿದ್ರಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.